ಹರೇ ಕೃಷ್ಣ. ಇವತ್ತು ವಿಶೇಷವಾಗಿ ಇಸ್ಕಾನ್ನಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತಿದ್ದೇವೆ. ವೈಕುಂಠ ಏಕಾದಶಿಯ ವಿಶೇಷ ದಿನದ ಅರ್ಥ ಮಹತ್ವ ಏನು ಅಂದರೆ, ಏಕಾದಶಿ ಅಂದರೆ 11. ಪ್ರತಿ ತಿಂಗಳಲ್ಲಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ 2 ಏಕಾದಶಿ ಬರುತ್ತೆ. ತಿಂಗಳಿಗೆ 2 ಏಕಾದಶಿ ಆದರೆ ವರ್ಷಕ್ಕೆ 24 ಆಯಿತು. ಸೊ 24 ಏಕಾದಶಿಗಳಲ್ಲಿ ಮಾಘ ಮಾಸ ಅನ್ನೋ ಧನುರ್ಮಾಸದಲ್ಲಿ ಬರುವ ಏಕಾದಶಿ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಗೆ ತುಂಬ ವಿಶೇಷ ಇದೆ. ಏನಂದರೆ, ವೈಕುಂಠ ಏಕಾದಶಿ ದಿವಸ ಯಾರಾದರೂ ಸತ್ತರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ, ಭಗವಂತನ ಪ್ರಾಪ್ತಿ ಆಗ್ತಾರೆ, ಮೋಕ್ಷ ದೊರೆಯುತ್ತೆ ಅಂತ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಇದರ ಮಹತ್ವವನ್ನು ತಿಳಿಸಲಾಗಿದೆ. ಸೊ ಈ ವೈಕುಂಠ ಏಕಾದಶಿಗೆ ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತರನ್ನು ನೋಡ್ಬೋದು. ವಿಶೇಷವಾಗಿ ಇವರೆಲ್ಲ ನಮ್ಮ ಸನಾತನ ಧರ್ಮದ ವಂಶದವರು ಬಂದು ಭಗವಂತನ ಆಶೀರ್ವಾದ ಪಡಲಿಕ್ಕೆ ಮತ್ತು ಭಗವಂತನ ಪ್ರಸಾದ ಸ್ವೀಕರಿಸಲಿಕ್ಕೆ ಮತ್ತು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ವಿಶೇಷ ತಂಡವಾಗಿ ಆಗಮಿಸಿದ್ದಾರೆ. ಇದನ್ನು ನೋಡಿ ವಿಶೇಷವಾಗಿ ಎಲ್ಲ ಧರ್ಮ ಪ್ರಚಾರದ ಇನ್ನು ಬೆಳವಣಿಗೆ ಆಗ್ತಾ ಇದೆ. ಪ್ರತಿ ನಮ್ಮ ಧರ್ಮ ಪ್ರಚಾರದಲ್ಲಿ ಹಿಂದೂಗಳ ಹಬ್ಬ ಎಷ್ಟು ವಿಶೇಷವಾಗಿದೆ ಅನ್ನೋದು ಇದೊಂದೇ ಸಾಕ್ಷಿ. ನಮ್ಮ ಇಸ್ಕಾನಲ್ಲಿ ವೈಕುಂಠ ಏಕಾದಶಿನ ಆಚರಿಸ್ತಾ ಇರೋದೇ ಒಂದು ವಿಶೇಷವಾಗಿ ಎಲ್ಲ ಧರ್ಮಕ್ಕೂ ನೋಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹರೇ ಕೃಷ್ಣ. ವಾಣಿ ಮಾತಾಜಿ. ಹರೇ ಕೃಷ್ಣ. ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇಂದು ಈ ಪಾವನ ಪರ್ವದಂದು ನಾವು ಬೆಳಗ್ಗೆ 3 ಗಂಟೆಯಿಂದನೇ ಆಚರಣೆಗಳನ್ನು ಶುರು ಮಾಡಿದ್ದೀವಿ. ಬೆಳಗ್ಗೆ ಸುಪ್ರಭಾತ ಸೇವೆ 3 ಗಂಟೆಗಾಯಿತು. 3:15 ಮಹಾ ಅಭಿಷೇಕ ಶ್ರೀನಿವಾಸ ಗೋವಿಂದರಿಗೆ ಹಾಗೂ ವೈಕುಂಠ ದ್ವಾರ ಸೇವೆ. ವೈಕುಂಠ ದ್ವಾರದಲ್ಲಿ ರಾಧಾಕೃಷ್ಣಚಂದ್ರರ ಉತ್ಸವ ಮೂರ್ತಿಯನ್ನು ಲಕ್ಷ್ಮೀನಾರಾಯಣ ಅಲಂಕಾರದಲ್ಲಿ ಅವರು ದರ್ಶನ ನೀಡ್ತಾ ಇದ್ದಾರೆ. ಅದು ಬೆಳಗ್ಗೆ 6:15 ತೆರೆದಿದ್ದು ಆವಾಗಿನಿಂದ ಭಕ್ತರು ಬರ್ತಾನೇ ಇದ್ದಾರೆ, ದರ್ಶನ ಮಾಡ್ತಿದ್ದಾರೆ. ಸುಮಾರು 1.5 ಲಕ್ಷ ಜನ ಭಕ್ತಾದಿಗಳು ಇಲ್ಲಿ ಬಂದು ದರ್ಶನ ಮಾಡೋ ಅಪೇಕ್ಷೆ ಇದೆ. ಈಗಾಗಲೇ ಸುಮಾರು ಒಂದು 35,000 ರಿಂದ 40,000 ಜನ ಬಂದು ಹೋಗಿದ್ದಾರೆ. ಇಲ್ಲಿ ರಾಜಾಜಿನಗರದಲ್ಲೇ ಅಲ್ಲದೆ ನಾವು ನಮ್ಮ ಕನಕಪುರ ರಸ್ತೆಯಲ್ಲಿ ವೈಕುಂಠಗಿರಿಯಲ್ಲಿ ರಾಜಾದಿರಾಜ ಗೋವಿಂದ ಅಂತ ತಿರುಮಲೆಯ ಪ್ರತಿರೂಪವೇ ಆಗಿದ್ದ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲೂ ಕೂಡ ನಾವು ವೈಕುಂಠ ದ್ವಾರ ಸೇವೆ ಇದೆ. ವೈಕುಂಠ ದ್ವಾರದಲ್ಲಿ ರಾಜಗೋಪಾಲ ಸ್ವಾಮಿ, ರುಕ್ಮಿಣಿ, ಸತ್ಯಭಾಮ ಅವರು ದರ್ಶನ ನೀಡ್ತಾ ಇದ್ದಾರೆ. ಅಲ್ಲೂ ಕೂಡ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಪಡೀತಾ ಇದ್ದಾರೆ. ಬಂದಂಥ ಭಕ್ತರಿಗೆಲ್ಲರಿಗೂ ಪ್ರಸಾದ ವಿನಿಯೋಗ ಇದೆ. ವಿಶೇಷವಾಗಿ 1 ಲಕ್ಷ ಲಡ್ಡು ಪ್ರಸಾದ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ಭಕ್ತರಿಗೆ ಸೌಕರ್ಯಕ್ಕೋಸ್ಕರ ನಾವು ಒಂದು ಶಟಲ್ ಸರ್ವಿಸ್ ಕೂಡ ಮಾಡಿದ್ದೇವೆ. ಕೆಳಗಿಂದ ಮೇಲೆ ಬರೋದಕ್ಕೆ ಒಳ್ಳೆ ಕ್ಯೂ ಪದ್ಧತಿ ಮಾಡಿದ್ದೇವೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಈ ರೀತಿ ಎಲ್ಲ ವ್ಯವಸ್ಥೆಗಳು ಮಾಡ್ತಿದ್ದೀವಿ. ಆಮೇಲೆ ಕೃಷ್ಣ, ರುಕ್ಮಿಣಿ, ಸತ್ಯಭಾಮೆಯರಿಗೆ ಕಲ್ಯಾಣೋತ್ಸವ ಕೂಡ ಇದೆ. ಇವತ್ತು ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ಕಲ್ಯಾಣೋತ್ಸವ ನಡೀತಾ ಇದೆ. ಇವಾಗ ಸಂಜೆ 5 ಗಂಟೆಗೆ ಕಲ್ಯಾಣೋತ್ಸವ ಕೂಡ ಇರುತ್ತೆ. ತಿಂಗಳ ಏಕಾದಶಿ ಬರುತ್ತೆ. ಬಟ್ ಇದು ದೊಡ್ಡ ಏಕಾದಶಿ ಅಂದ್ಬಿಟ್ಟು ತುಂಬ ಒಳ್ಳೆ ಏಕಾದಶಿ. ಇದಕ್ಕೆ ಕೆಲವರು ಉಪವಾಸ ಇರ್ತಾರೆ. ಆಮೇಲೆ ದರ್ಶನಗಳು ಎಲ್ಲಿ ದೇವಸ್ಥಾನ, ಕೃಷ್ಣ ಟೆಂಪಲ್ ಆಗಲಿ, ವಿಷ್ಣು ಟೆಂಪಲ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ಜನ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ವಿಶೇಷವಾದ ಪೂಜೆಗಳೆಲ್ಲ ನಡೆಯುತ್ತೆ. ಅದರಲ್ಲೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗೋವಿಂದ ದೇವರದು ನೇತ್ರ ದರ್ಶನ ಇರುತ್ತೆ. ಇವತ್ತು ಶುಕ್ರವಾರ. ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿದಕ್ಕೂ ತುಂಬಾ ಪ್ರತ್ಯೇಕವಾದ ಪೂಜೆಗಳೆಲ್ಲ ನಡೆಯುತ್ತೆ. ಇಲ್ಲೆಲ್ಲ ಹಗಲೆಲ್ಲನೂ ಪುಷ್ಪಾರ್ಚನೆಗಳು ನಡೆಯುತ್ತೆ. ಹರೇ ಕೃಷ್ಣ ಹರೇ ಮಂದಿರದಲ್ಲೂ ಅದೇ ಥರ ಎಲ್ಲ ಪುಷ್ಪಾರ್ಚನೆ ಮತ್ತು ದರ್ಶನಗಳು ಎಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಾರೆ ಇಲ್ಲಿ ಇಸ್ಕಾನ್ ಟೆಂಪಲ್ನವರು. ಸಾವಿರಾರು ಜನ ಬರ್ತಾರೆ ಇವತ್ತು. ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲರಿಗೂ ದರ್ಶನ ಆರಾಮಾಗಿ ನಡೆಯುತ್ತೆ. ಅದೇ ಥರ ಅವರೆಲ್ಲ ಅನುಕೂಲ ಮಾಡಿದ್ದಾರೆ. ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಬಂದು ಹೋಗೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾರೆ ಇಸ್ಕಾನ್ ಟೆಂಪಲ್ನವರು. ನಾನು ವೈಕುಂಠ ಏಕಾದಶಿ ಪ್ರತಿ ಸರಿನೂ ಇಸ್ಕಾನ್ ಟೆಂಪಲ್ಗೆ ಬರ್ತೀನಿ. ಆ್ಯಂಡ್ ಆ್ಯಕ್ಚುಲಿ ದೇವರು ಮತ್ತು ಡೋರ್ದು ಡೆಕೋರೇಷನ್ ಹೇಗಿರುತ್ತೆ ಅಂದರೆ ನಾವೇ ವೈಕುಂಠಕ್ಕೆ ಹೋಗಿ ಬಂದಂಗೆ ಇರುತ್ತೆ. ಸೊ ಇದು ತುಂಬ ನನಗೆ ಆಸ್ಪಿಷಿಯಸ್ ಡೇ.
ಆ್ಯಂಡ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಪ್ರತಿ ಸರಿ ಬರ್ತೀನಿ ನಾನು. ಏಕಾದಶಿಗೆ ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಬಂದಂಗೆ ತುಂಬ ಸಂತೋಷ ಅನಿಸ್ತೈತೆ. ಇದು ಮೊದಲನೇ ಬಾರಿ ನಾನು ವೈಕುಂಠ ಏಕಾದಶಿಗೆ ಬಂದಿರೋದು. ಯಾವಾಗಲೂ ನಾವು ಸಿಟಿಯಲ್ಲೇ ಹೋಗ್ತೀವಿ ದರ್ಶನಕ್ಕೆ. ಈ ಸತಿ ಇಲ್ಲಿ ಸ್ವಾಮಿಗೆ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತೈತೆ ನಮಗೆ. ಇಸ್ಕಾನ್ ಟೆಂಪಲ್ ಬಂದು ತುಂಬ ಖುಷಿ ಆಗ್ತದೆ. ನಮ್ಮದು ಪಾಸ್ ಇದೆ, ಅದರಿಂದ ಬೇಗ ಬಂದಿದ್ದೀವಿ. ಇಲ್ಲ ಅಂದರೆ ಬರೋಕ್ಕೆ ಆಗ್ತಿಲ್ಲ, ಯಾಕಂದ್ರೆ ತುಂಬ ರಶ್ ಇರುತ್ತೆ. ಇದು ವೈಕುಂಠ ಏಕಾದಶಿ ತುಂಬ ಸ್ಪೆಷಲ್. ಕೃಷ್ಣನ ದೇವಸ್ಥಾನ ಬರೋದು ತುಂಬ ಸ್ಪೆಷಲ್. ಯಾಕಂದರೆ ವರ್ಷಕ್ಕೆ ಒಂದೇ ಸಲ ಈ ಸ್ವರ್ಗದ ಬಾಗಿಲನ್ನು ತೆಗಿತಾರೆ. ಸೊ ಅದರಲ್ಲಿ ಒಳಗಡೆ ನಾವು ಹೋದ್ರೆ ನಮ್ಮ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿ ಬರ್ತಿದ್ದೀವಿ. ವೈಕುಂಠ ಏಕಾದಶಿಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ವೈಕುಂಠದಲ್ಲಿ ವೈಕುಂಠ ದ್ವಾರ ಇಲ್ಲಿ ತುಂಬ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ವರ್ಷ ಬರ್ತಾ ಇದ್ದೀವಿ. ನಮ್ಮ ಆಂಟಿ ಒಬ್ಬರು ಕರ್ಕೊಂಬರ್ತಾ ಇದ್ದಾರೆ ನಮಗೆ. ಬಂದರೆ ಇಲ್ಲೇನೋ ಒಂದು ಪ್ಲೆಸೆಂಟ್ ಫೀಲಿಂಗ್ ಬರುತ್ತೆ, ಚೆನ್ನಾಗಿ. ಇಲ್ಲಿ ಬಂದಾಗ ಖುಷಿ ಆಗುತ್ತೆ. ವೈಕುಂಠದಲ್ಲೇ ಹೋದಷ್ಟು ಅನುಭವ ಆಗುತ್ತೆ ನಮಗೆ. ಅದಕ್ಕೆ ಬರ್ತಾ ಇರ್ತೀವಿ. ವೈಕುಂಠ ಏಕಾದಶಿ ನಾವು ಇವತ್ತು ಬೆಳಗ್ಗೆಯಿಂದನೇ ಉಪವಾಸ, ನಾಳೆ ಬೆಳಗ್ಗೆವರೆಗೂ ಉಪವಾಸನೇ ಇರ್ತೀವಿ. ದೇವ್ರ ದರ್ಶನ ಮಾಡ್ತೀವಿ. ಒಳ್ಳೇದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲಿ ಮಾತ್ರ ಅಲ್ಲಿ ನೋಡಿ, ಅಲ್ಲಿ ಅಂದರೆ ಇವತ್ತು ಕೃಷ್ಣನ ಸ್ಮರಣೆ ಮಾಡಬೇಕು. ಇಡೀ ದಿನ ಉಪವಾಸ ಇರೋರು ಇರ್ತಾರೆ, ಇಲ್ಲದೇ ಇರೋರು ಸ್ವಲ್ಪ ಫಲಾಹಾರ ಮತ್ತು ಇದಂಥ ಹಾಲು ಎಲ್ಲ ಕುಡ್ಕೊಂಡು ಇರ್ಬೋದು. ಕೃಷ್ಣನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಗೋವಿಂದನ ಸ್ಮರಣೆ ಮಾಡಬೇಕು. ಒಳ್ಳೆ ನಮಗೆ ಸದ್ಗತಿ ಸಿಗುತ್ತೆ ಅನ್ನೋದು ಅದೊಂದು ನಂಬಿಕೆಯಿಂದ ಬಂದಿದೆ. ಇಸ್ಕಾನ್ ಟೆಂಪಲಲ್ಲಿ ನಾವು ಮೆಂಬರು. ಸುಮಾರು ವರ್ಷದಿಂದ ಇಸ್ಕಾನ್ ಬರ್ತಾನೆ ಇರ್ತೀವಿ ನಾವು. ಸೊ ರೆಗ್ಯುಲರ್ ಆಗಿ ಬರ್ತೀವಿ. ವೈಕುಂಠ ಏಕಾದಶಿ ತಿರುಪತಿ ದೇವರು, ನಮ್ಮ ಮನೆ ದೇವರು. ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ನಂಗೆ ಹುಷಾರಿಲ್ಲದೆ ಇದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು 5 ನಿಮಿಷಕ್ಕೆ ದರ್ಶನ ಆಯಿತು. ಹೆಂಗ ದೇವ್ರು ಎಲ್ಲರೂ ದರ್ಶನ ಕೊಟ್ಟಲ್ಲ ಅಂತ ಖುಷಿ ಆಯಿತು ನನಗೆ.